ಇನ್ನು ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ವ್ಯಾಪಾರಸ್ಥರ ಬದುಕು ಬವಣೆ ಹೇಳತೀರದ್ದಾಗ್ಬಿಟ್ಟಿದೆ. ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಇದರಲ್ಲಿ ವ್ಯಾಪಾರ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ದೂರದಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಬೇರೆ ಬೇರೆ ಸಾಮಗ್ರಿಗಳನ್ನ, ತರಕಾರಿ, ಹೂವು, ಹಣ್ಣು ಎಲ್ಲ ತರಿಸಿರ್ತಾರೆ. ಕೊಂಡ್ಕೊಳ್ಳೋರೇ ಇಲ್ಲ ಅಲ್ಲಿ. ನೋಡಿ, ಇಷ್ಟೊತ್ತಿಗಾಗಲೇ ಜನರಿಂದ ತುಂಬಿ ತುಳುಕಬೇಕಾಗಿತ್ತು. ಆದರೆ ವಾಹನಗಳ ಸಂಚಾರ ಮಾತ್ರ ನಮಗೆ ಅಲ್ಲಿ ಕಾಣಿಸ್ತಾ ಇದೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪ್ರಗತಿ ಇದ್ದಾರೆ ಲೈವ್ ಡೀಟೇಲ್ಸ್ ನೀಡೋದಕ್ಕೆ. ಪ್ರಗತಿ, ನೀವಿರೋ ಭಾಗದಲ್ಲಿ ಜನ ತುಂಬಿ ತುಳುಕಬೇಕಾಗಿತ್ತು, ವ್ಯಾಪಾರ ವಹಿವಾಟು ಜೋರಾಗಿ ಶುರುವಾಗಬೇಕಾಗಿತ್ತು. ಆದರೆ ಎಲ್ಲವೂ ವ್ಯಾಪಾರ ಸ್ತಬ್ಧವಾಗಿದೆ, ಕೇವಲ ಟ್ರಾಫಿಕ್ ಮಾತ್ರ ಕಾಣಿಸ್ತಾ ಇದೆ. ಪ್ರಗತಿ. ಖಂಡಿತ ಸಭಾ, ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕೆಆರ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಜನರಿಂದ ತುಂಬಿ ಹೋಗ್ತಾ ಇತ್ತು. ಆದರೆ ಇವತ್ತಿನ ದೃಶ್ಯಾವಳಿಯನ್ನು ನೀವು ಗಮನಿಸಿದ್ರೆ ಜನರ ಅಂದರೆ ಏನು ಖರೀದಿಗೆ ಬರುವಂತಹವರ ಸಂಖ್ಯೆ ಇಲ್ಲಿ ಕಡಿಮೆ ಇರುವಂಥದ್ದು ವಿಜುವಲ್ಸಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಜೊತೆಗೆ ಆ ರೋಡ್ ನೋಡಿ ಹೆಂಗೆ ಪ್ಲೈನ್ ಆಗಿ ಖಾಲಿಯಾಗಿ ಕಾಣ್ತಾ ಇದೆ ಅಂತ. ಇಷ್ಟೊತ್ತಿಗಾಗಲೇ ಅಲ್ಲಿ ಸಾಕಷ್ಟು ವಾಹನಗಳಿಂದ ತುಂಬಿ ಹೋಗ್ತಾ ಇತ್ತು. ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಇದೆಲ್ಲವೂ ಕೂಡ ದೃಶ್ಯಾವಳಿ ಇಲ್ಲಿ ಕಾಣಸಿಗ್ತಾ ಇತ್ತು. ಆದರೆ ಇವತ್ತಿನ ದಿನ ಮಳೆಯ ಎಫೆಕ್ಟು, ನಿನ್ನೆ ಮತ್ತು ಇವತ್ತು ಕಂಟಿನ್ಯೂಸ್ ಆಗಿ ಮಳೆ ಬಂದಿರುವಂತಹ ಎಫೆಕ್ಟು, ಇಡೀ ರಸ್ತೆ ಸ್ವಲ್ಪ ಖಾಲಿಯಾಗಿ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಹೂವಿನ ವ್ಯಾಪಾರಿಗಳಾಗಲಿ, ಹಣ್ಣಿನ ವ್ಯಾಪಾರಿಗಳಾಗಲಿ, ಅವರೆಲ್ಲರ ಪರಿಸ್ಥಿತಿಯು ಕೂಡ ನಿಜಕ್ಕೂ ಒಂದು ರೀತಿಯಾಗಿ ಬೇಜಾರಾಗುತ್ತೆ. ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತಹ ಮಾತು ಒಂದೇ, ಹೂವು ಸೇಲ್ ಆಗ್ತಾ ಇಲ್ಲ, ಹಣ್ಣು ಸೇಲ್ ಆಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಸಂಜೆ ಹೊತ್ತಿಗೆ ನಾವು ಬಿಸಾಕಿ ಹೋಗುವಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇದ್ರು. ಯಾಕಂದ್ರೆ ನಗರದ ಹೃದಯ ಭಾಗ ಈ ಕೆಆರ್ ಮಾರ್ಕೆಟು. ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿನ ನಾನಾ ಭಾಗದಿಂದ ಕೆಆರ್ ಮಾರ್ಕೆಟ್ಗೆ ಜನ ಖರೀದಿಯನ್ನು ಮಾಡೋದಕ್ಕೆ ಬರ್ತಾ ಇದ್ರು. ಕೇವಲ ಹೂ ಹಣ್ಣು ಮಾತ್ರ ಅಲ್ಲ, ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳ ಪರ್ಚೇಸ್ ಮಾಡೋದಕ್ಕೆ ಈ ಭಾಗದಲ್ಲಿ ಜನಸಾಮಾನ್ಯರ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಆದರೆ ವರುಣನ ಆರ್ಭಟ ಇರೋದ್ರಿಂದ ಜನರೆಲ್ಲ ಮನೆಯಿಂದ ಹೊರಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ವ್ಯಾಪಾರಿಗಳ ಬಳಿ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ. ಸೊ ಬಹುತೇಕರೆಲ್ಲರೂ ಕೂಡ ಬೆಳಿಗ್ಗೆ ಒಂದು 6 ಗಂಟೆ, 5 ಗಂಟೆ, 4 ಗಂಟೆಯಿಂದನೂ ಕೂಡ ಕಾಯ್ತಾ ಇದ್ರು. ಆದರೆ ಯಾವುದೇ ರೀತಿಯಾದಂತಹ ವ್ಯಾಪಾರ ಆಗ್ತಾ ಇಲ್ಲ, ಬಹುತೇಕ ಡಲ್ ವ್ಯಾಪಾರ ಇದೆ ಅನ್ನುವಂಥದ್ದು ಇಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇರುವಂತಹ ಮಾತು. ನೀವು ಗಮನಿಸ್ತಾ ಇದ್ರೆ ಖಾಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಇದೆ ಬಿಟ್ರೆ, ಅಂದ್ರೆ ಒಂದಷ್ಟು ಜನರು ಓಡಾಟ, ವೆಹಿಕಲ್ಸ್ಗಳ ಓಡಾಟ ಇದೆ ಬಿಟ್ರೆ ಖರೀದಿ ಮಾಡುವವರ ಸಂಖ್ಯೆ ಇಲ್ಲಿ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು. ಹೂವಿನ ವ್ಯಾಪಾರಿಗಳಾಗ್ಲಿ, ಅಥವಾ ಸೊಪ್ಪು ವ್ಯಾಪಾರ ಮಾಡೋರಾಗ್ಲಿ, ಅಥವಾ ತರಕಾರಿ ವ್ಯಾಪಾರ ಮಾಡೋರಾಗ್ಲಿ, ಅವರೆಲ್ಲರೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಅವರ ಒಂದೊಂದು ವಿಜುವಲ್ಸ್ ಅನ್ನ ನೋಡಿದ್ರು ಕೂಡ ಬಹಳ ಬೇಜಾರಾಗುತ್ತೆ ಇಲ್ಲಿ ಸಭಾ. ರೈಟ್ ಪ್ರಗತಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.